ಜೊತೆ ನಾನು ಯಾವತ್ತೂ ಇರ್ತೀನಿ. ಹಗಲ ರಾತ್ರಿ ನಿಮ್ಗೆ ಭರವಸೆ ಅದ. ಶರಣು ಸಲಗರ್ MLA ಅಲ್ಲ, ನಮ್ಮ ಮಗನ, ನಮ್ಮ ಅಣ್ಣನ, ನಮ್ಮ ತಮ್ಮನ ಅಂತೇಳಿ ನಿಮ್ಗೆ ಭರವಸೆ ಅದ. ಹಾಗಾಗಿ ಇವತ್ತು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಮರ್ಯಾದಾ ಪುರುಷೋತ್ತಮ ರಾಮ ನಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು. ಇವತ್ತು ನೋಡ್ರಿ, ನಾವು ಬಸವ ಕಲ್ಯಾಣದೊಳಗ ಒಂದ್ ಸ್ವಲ್ಪ ಜಾಗ, ಸರ್ಕಾರಿ ಜಾಗ ಬಿಡ್ಲಿಕ್ಕೆ ತಯಾರಿಲ್ಲ ಜನ. ಅವ್ರು ಇವತ್ತು ಪಾಠ ಕಲಿಬೇಕು. ಇವತ್ತು ಶ್ರೀರಾಮಚಂದ್ರ ಅವ ಮನಸ್ಸು ಮಾಡಿದ್ರ ಪಟ್ಟಕ್ಕೆ ಏರಬೇಕಾಗಿತ್ತು, ರಾಜರಾಗಬಹುದಾಗಿತ್ತು. ತನ್ನ ತಂದೆ ಸೂರ್ಯವಂಶಸ್ಥರಾದಂತ ದಶರಥ ಮಹಾರಾಜರು ಶ್ರೀರಾಮನಿಗೆ ಏನಂತ ಹೇಳ್ತಾರ, ಇನ್ನೇನು ಕೆಲವೇ ಗಳಿಗೆಯಲ್ಲಿ ಪಟ್ಟಕ್ಕೇರಿ ರಾಜ ಆಗ್ತಕ್ಕಂಥ ಶ್ರೀರಾಮನಿಗೆ ತನ್ನ 3ನೇ ಪತ್ನಿ ಕೈಕೈ ಮಾತನ್ನ ಕೇಳಿ ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕಂತ ಹೇಳ್ತಾರ. ನೋಡ್ರಿ, ರಾಮ ಮನಸ್ಸು ಮಾಡಿದ್ರ ದಶರಥ ಮಹಾರಾಜರ ಆಜ್ಞೆಯನ್ನ ಧಿಕ್ಕರಿಸಿ ಪಟ್ಟಕ್ಕೇರಬಹುದಾಗಿತ್ತು. ಆದ್ರ ತಂದೆಯ ಮಾತಿಗೆ ನಾನು ಯಾವತ್ತೂ ಧಿಕ್ಕಾರ ಮಾಡಬಾರ್ದು ಅಂತೇಳಿ ವನವಾಸಕ್ಕೆ ಹೋಗಕ್ಕೆ ನಿಂದಿರ್ತಾನೆ ರಾಮ. ಅಂತ ಸಮಯದೊಳಗ ಲಕ್ಷ್ಮಣ ಹೇಳ್ತಾನೆ ರಾಮಗ, ನಾವು ಎದುರು ಸಲುವಾಗಿದ್ದೀವಿ ಅಂದ್ರ ಅನ್ಯಾಯ, ಅತ್ಯಾಚಾರ ಇದನ್ನ ಖಂಡನೆ ಮಾಡ್ಲಿಕ್ಕೆ ನಾವು ರಾಮ ಲಕ್ಷ್ಮಣರಿದ್ದೀವಿ. ನಮ್ಮ ಮೇಲೆ ಅನ್ಯಾಯ ನಡೆದಲ್ಲ, ನಮ್ಮ ಮೇಲೆ ಅತ್ಯಾಚಾರ ನಡೆದಲ್ಲ ಅಂತೇಳಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನ.